ತೇಟ ಬೇಕ್ರಿ ಸ್ಟೈಲ್ನಾಗ ಡ್ರೈ ಗುಲಾಬ್ ಜಾಮೂನ್ ಮನ್ಯಾಗ ಹೆಂಗೆ ಮಾಡೋದು ಗೊತ್ತೇನ್ರಿ? ಅದನ್ನು ಇವತ್ತಿನ ನಮ್ಮ ವಿಡಿಯೋನಾಗ ನೋಡೋಣ ಬರ್ರಿ. ನೀವು ಇದನ್ನು ಹಂಗೆ ಹೊರಗಿಟ್ರೆ ಒಂದು ವಾರದ ತನಕ ಇಲ್ಲ ಫ್ರಿಜ್ನಾಗ ಇಟ್ಟರೆ ಒಂದು 10-15 ದಿವಸ ಇಡ್ಬೋದು. ಹಾಗಾಗಿ ಇದನ್ನು ಮನ್ಯಾಗ ಹಬ್ಬ ಇದ್ದಾಗ ಇಲ್ಲ ಸ್ಮಾಲ್ ಫಂಕ್ಷನ್ ಇದ್ದಾಗ ಇಲ್ಲ ಏನಾರ ಸ್ಪೆಷಲ್ ಒಕೇಶನ್ ಇದ್ದಾಗ ಮನೆಗೆ ಗೆಸ್ಟ್ ಬರತ್ತಿದ್ರೆ ಇಲ್ಲ ನಿಮ್ಗೆ ಏನಾರು ಸ್ವೀಟ್ ತಿನ್ಬೇಕು ಅನ್ಸ್ದಾಗ ಯಾವಾಗ ಬೇಕಾದರೂ ಇದನ್ನು ಮಾಡ್ಕೋಬೋದು. ಮೊದಲಿಗೆ ನಾ ಇಲ್ಲಿ ಒಂದು ದಪ್ಪ ತಳ ಇರೋ ಪಾತ್ರೆಗೆ ಒಂದು ಬಟ್ಲ ಸಕ್ಕರೆ ಹಾಕ್ಕೊಂಡು ಅದು ತೊಯ್ಯೋಷ್ಟು ನೀರು ಹಾಕ್ಕೋಬೇಕು. ನೀರು ಇದಕ್ಕೆ ಜಾಸ್ತಿ ಹಾಕೊಳಕ್ಕೆ ಹೋಗಬಾರ್ದು, ಸ್ವಲ್ಪ ಕಡಿಮೆ ಹಾಕ್ಕೊಂಡು ನಡೀತದೆ. ಸಕ್ಕರೆ ಮತ್ತು ನೀರು ಫುಲ್ ಎರಡು ಕರ್ಗೋ ಮಟ್ಟ ಚಲೋತ್ನಾಗ ಕೈ ಆಡಿಸ್ಕೊತಾ ಇರಬೇಕು. ಜಾಮೂನ್ ಮಾಡಿದಾಗ ಒಳಗೆ ಗಂಟಿರ್ಲಾರ್ದ ಸಾಫ್ಟಾಗಿ ಆಗಬೇಕು, ಸೀಳ್ಬಾರ್ದು ಮ್ಯಾಗ, ಮತ್ತು ಈವನ್ನಾಗಿ ಎಲ್ಲ ಕಡೆ ಸೇಮ್ ಕಲರ್ ಈವನ್ ಟೆಕ್ಸ್ಚರ್ ಬರಬೇಕಂದ್ರೆ ಹೆಂಗೆ ಅಂತ ಹೇಳ್ತೇನೆ. ಅದಕ್ಕೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೋಡಿರಿ. ಮೊದಲು ನಂದು ಜಾಮೂನ್ ವಿಡಿಯೋ ಹಾಕಿದ್ದೆ, ಅದು ಸಕ್ಕರೆ ಇರಲಾರ್ದ ಫುಲ್ ಬೆಲ್ಲದ ಪಾಕ ಮಾಡಿ ಹೆಂಗೆ ಮಾಡೋದಂತ ಹಾಕಿದ್ದೆ. ವಿಡಿಯೋ ಯಾರು ನೋಡಿಲ್ಲ ಅಂದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ, ಇಲ್ಲ ಮ್ಯಾಲೆ ಕಾರ್ಡ್ನಾಗೂ ಡಿಸ್ಪ್ಲೇ ಮಾಡಿರ್ತೇನೆ. ಒಂದು ವಿಡಿಯೋದಾಗಂತೂ ಗುಲಾಬ್ ಜಾಮೂನ್ ಹೆಂಗೆ ಮಾಡೋದಂತೆ ಫುಲ್ ಸ್ಟೆಪ್ ಬೈ ಸ್ಟೆಪ್ ಡೀಟೇಲಾಗಿ ಹಾಕೇನಿ, ಚೆಕ್ ಮಾಡಿರಿ. ಸಕ್ಕರೆ ಎಲ್ಲ ಕರಗಿ ನೀರಿನ ಅಂಶ ಫುಲ್ ಹೋದ್ಮ್ಯಾಗ ಈ ಥರ ಬುರ್ಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಬುರ್ಗ ಬಂದಿಂದ ಒಟ್ಟ ಕೈ ಆಡಿಸೋದು ಸ್ಟಾಪ್ ಮಾಡಬಾರ್ದು. ಹಿಂಗೆ 1 ನಿಮಿಷ ಆದ್ಮ್ಯಾಗ ಗ್ಯಾಸ್ ಆಫ್ ಮಾಡಬೇಕು. ಗ್ಯಾಸ್ ಆಫ್ ಮಾಡಿದ್ಮ್ಯಾಗಂತೂ ಒಟ್ಟ ಕೈ ಬಿಡೋಕ್ಕೆ ಹೋಗಬಾರ್ದು. ಹಿಂಗೆ ಕಂಟಿನ್ಯೂಸ್ ಮಿಕ್ಸ್ ಮಾಡ್ಕೋತಿದ್ದಾಗ ಇದು ಫುಲ್ ಪೌಡರ್ ಆಗುತ್ತೆ. ಅದು ಫುಲ್ ಪೌಡರ್ ಆಗೋ ತನಕ ಒಟ್ಟ ಕೈ ಆಡಿಸೋದು ಬಿಡಬಾರ್ದು. ಗಂಟಿದ್ದಾಗ ಸ್ಟಾಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಫುಲ್ ಪೌಡರ್ ಆಗೋ ತನಕ ಕಂಟಿನ್ಯೂಸ್ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಈಗ ನಾವೇನು ಮಾಡಾಕತ್ತೇವಲ್ರಿ ಇದಕ್ಕೆ ಬೂರಾ ಸಕ್ರೆ ಅಂತಾರ್ರಿ. ನಿಮ್ಗೆ ಇಷ್ಟೆಲ್ಲ ಕಷ್ಟಪಡೋದು ಬೇಡ ಅಂದ್ರೆ ಈ ಬೂರಾ ಸಕ್ರೆ ಮಾರ್ಕೆಟ್ನಾಗ ಇಲ್ಲ ಕಿರಾಣಿ ಅಂಗಡಿ ಒಳಗೆ ಬೂರಾ ಸಕ್ರೆ ಅಂತಂದ್ರೆ ಸಿಗುತ್ತೆ. ಈ ಬೂರಾ ಸಕ್ರೆನ ಇನ್ನೂ ಡೀಟೇಲಾಗಿ ಹೆಂಗೆ ಮಾಡೋದಂತ ವಿಡಿಯೋ ಮಾಡೀನಿ, ಆ ವಿಡಿಯೋನು ಒಂದ್ಸತಿ ನೋಡಿರಿ. ಈ ಬೂರಾ ಸಕ್ರೆನ ಬೇಕ್ರಿ ಐಟಮ್ಸ್ ಮಾಡ್ತಾರಲ್ಲ ಅದ್ರೊಳಗೆ ಭಾಳ ಯೂಸ್ ಮಾಡ್ತಾರೆ. ಈ ಬೂರಾ ಸಕ್ರೆ ಯೂಸ್ ಮಾಡಿಕೊಂಡು ಧಾರವಾಡ ಪೇಡನೂ ಮಾಡ್ತಾರೆ. ಧಾರವಾಡ ಪೇಡ ಮಾಡೋಕ್ಕೆ ಬೂರಾ ಸಕ್ರೆನ ಬೇಕು. ಅದ್ರ ವಿಡಿಯೋನು ಧಾರವಾಡ ಪೇಡದ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ, ನೋಡಿ ಚೆಕ್ ಮಾಡಿರಿ. ಪಾಕ ಮಾಡ್ಕೊಳಕ್ಕೆ ಒಂದು 2 ಬಟ್ಲ ಸಕ್ಕರೆ ಹಾಕ್ಕೊಂಡು ಒಂದು 3-4 ಬಟ್ಲ ನೀರು ಹಾಕ್ಕೋಬೇಕು. ಗ್ಯಾಸ್ ಬಿಟ್ಟಿಗಾರು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ. ನಾ ಇಲ್ಲ 1-2 ಚಿಟಿಕೆ ಉಪ್ಪು, ಸ್ವಲ್ಪ ಏಲಕ್ಕಿ ಪುಡಿಯೋದು ಹಾಕ್ಕೊಳತ್ತೀನಿ. ಸಕ್ಕರೆ ಎಲ್ಲ ಕರಗಿಂದ ಒಂದು 5-8 ನಿಮಿಷ ಪಾಕನ ಚಲೋತ್ನಾಗ ಕುದಿಸಿ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಆರಕ್ಕೆ ಬಿಡಬೇಕು. ಅದು ಕುದ್ದು ಪಾಕ ರೆಡಿ ಆಗೋದ್ರೊಳಗೆ ನಾವಿಲ್ಲಿ ಹಿಟ್ಟು ಕಲಿಸ್ಕೊಳ್ಳೋಣ. ನಾ ಇಲ್ಲಿ MTR ಗುಲಾಬ್ ಜಾಮೂನ್ ಪಾಕೆಟ ತೊಗೊಳತ್ತೀನಿ. ಅದು ಹಿಟ್ಟು ಹಾಕ್ಕೊಂಡು ಇದಕ್ಕೆ ಕೆಲವೊಬ್ರು ಹಾಲು ಹಾಕೋತಾರೆ, ನಾನು ಜಸ್ಟ್ ಇಲ್ಲಿ ನೀರು ಹಾಕ್ಕೊಳತ್ತೀನಿ. ನೀರು ಹಾಕ್ಕೊಂಡು ಸಾಫ್ಟಾಗಿ ಮೆತ್ತಗೆ ಕಲಿಸ್ಕೋಬೇಕು. ನೀವು ಹಿಟ್ಟು ಯಾವ ಹದಕ್ಕೆ ಚಲೋತ್ನಾಗ ಕಲಿಸ್ಕೋತಿರಲ್ಲ ಜಾಮೂನು ಅದ್ರ ಮ್ಯಾಗ ಬರ್ತಾವೆ, ಗಂಟ ಇರ್ಲಾರ್ದ ಸೀಳಾರ್ದ. ನೀವು ಇದು ಹೆಂಗೆ ಚಪಾತಿ ಹಿಟ್ಟು ನಾದ್ಬೇಕಾದ್ರೆ ಹಂಗೆ ಹೆಚ್ಚು ನಾದ್ತಿಲ್ಲ, ಹಂಗೆ ನಾದಕ್ಕೆ ಹೋಗಬಾರ್ದು. ಬೆರಳಿಂದ ಸಾಫ್ಟಾಗಿ ನಾದ್ಕೋಬೇಕು. ನಾದಿ ಒಂದು 5 ನಿಮಿಷ ಹಿಟ್ಟು ನೆನೆಯೋಕದು ಬಿಡಬೇಕು. ನಾವು ಅವಾಗಲೇ ಬೂರಾ ಸಕ್ರೆ ಏನು ಮಾಡ್ಕೊಂಡಿದ್ವಲ್ರಿ ಅದನ್ನು ಹಿಂಗೆ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿನಿ. ಆಮ್ಯಾಗ ಹಿಟ್ಟು ನೆನೆದ ಮ್ಯಾಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಂದ ಜಾಮೂನ್ ಮಾಡಿಕೊಂಡು ಹಿಂಗೆ ಎಣ್ಣೆ ಒಳಗೆ ಕರಿಬೇಕು. ಇವು ಜಾಮೂನ್ ಕರಿಬೇಕಾದ್ರೆ ಈವನ್ ಟೆಕ್ಸ್ಚರ್ ಬರಬೇಕಂತಂದ್ರೆ ಕಂಟಿನ್ಯೂಸ್ ಕೈ ಆಡಿಸ್ಕೊತನ ಕರಿಬೇಕು. ಇಲ್ಲಾಂದ್ರೆ ಒಂದು ಕಡೆ ಹೊತ್ತದಂಗಾಗಿ ಇನ್ನೊಂದು ಕಡೆ ವೈಟಿಗೆ ಹಂಗೆ ಇರುತ್ತೆ. ಮತ್ತು ಜಾಮೂನ್ ಕರಿಬೇಕಾದ್ರೆ ಎಣ್ಣೆ ಮೊದಲು ಫಸ್ಟು ಚಲೋತ್ನಾಗ ಕಾದಿರ್ಬೇಕು, ಆಮ್ಯಾಗನ ಕರಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಮೀಡಿಯಮ್ ಫ್ಲೇಮ್ನಾಗ ಇಡಬೇಕು, ಸಣ್ಣನೂ ಇಡಬಾರ್ದು ಜೋರನ್ನೂ ಇಡಬಾರ್ದು ಫ್ಲೇಮ್. ಟೋಟಲಾಗಿ ಜಾಮೂನ್ ಜ್ಯೂಸಿಯಾಗಿ ಸಾಫ್ಟಾಗಿ ಗಂಟಿರ್ಲಾರ್ದ ಸೀಳಿರ್ಲಾರ್ದ ಈವನ್ ಟೆಕ್ಸ್ಚರ್ ಬರಬೇಕಂತಂದ್ರೆ ಹೆಂಗಂತ ನಾನು ಜಾಮೂನ್ ವೀಡಿಯೋನಾಗ ಡೀಟೇಲಾಗಿ ಹೇಳೀನಿ. ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೂ ಹಾಕಿರ್ತೀನಿ, ಇಲ್ಲ ಇಲ್ಲಿ ಕಾರ್ಡ್ನಾಗೂ ಡಿಸ್ಪ್ಲೇ ಮಾಡಿರ್ತೀನಿ. ಇಲ್ಲಿನೋ ಟಿಪ್ಸ್ ಸ್ವಲ್ಪ ಹೇಳೀನಿ, ಕಂಪ್ಲೀಟ್ ಆಗಬೇಕಂದ್ರೆ ವೀಡಿಯೋನ ಚೆಕ್ ಮಾಡಿರಿ. ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಜಾಮೂನು ಪಾಕದಾಗ ಹಾಕ್ಬೇಕಾದ್ರೆ ಜಾಮೂನು ಫುಲ್ ಬಿಸಿ ಇರಬಾರ್ದು, ಪಾಕನೂ ಫುಲ್ ಬಿಸಿ ಇರಬಾರ್ದು. ಎರಡೂ 50-50% ಬಿಸಿಯರ ಇರಬೇಕು. ಇಲ್ಲ ಒಂದು ಪಾಕ ಆರಿದ್ರೆ ಜಾಮೂನರ ಬಿಸಿ ಇರಬೇಕು, ಇಲ್ಲ ಜಾಮೂನ್ ತಣ್ಣಗಿದ್ರೆ ಪಾಕ ಬಿಸಿ ಇರಬೇಕು. ಅಂದ್ರೆ ಅವಾಗಷ್ಟು ಕರೆಕ್ಟಾಗಿ ಹೀರ್ಕೋತಾವೆ ಈವನ್ನಾಗಿ. ಡ್ರೈ ಜಾಮೂನ್ ಕೋಟಿಂಗಿಗೆ ನಾ ಇಲ್ಲಿ ತೋರಿಸ್ದಂಗೆ ಬೂರಾ ಸಕ್ರೆ ದರ ಮಾಡ್ಬೋದು, ಇಲ್ಲಾಂದ್ರೆ ಕೊಬ್ಬರಿ ದರ ಹಚ್ಕೋಬೋದು. ಈಗ ಒಂದು ಸ್ವಲ್ಪ ಜಾಮೂನ್ ಕರ್ದೀನಿ. ಎಲ್ಲ ಜಾಮೂನು ಒಮ್ಮೆ ಹಾಕೊಳಕ್ಕೆ ಹೋಗ್ಬಾರ್ದು, ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು. ಅಂದರೆ ಈವನ್ನಾಗಿ ಎಲ್ಲ ಕಡೆ ಸೇಮ್ ಕಲರ್ ಬರುತ್ತೆ ಹೆಂಗಂತ ತೋರ್ಸಕ್ಕೆ ಇನ್ನೊಂದ್ಸಲ ಕರೆದು ತೋರ್ಸಾತೀನಿ.
ಇವು ಜಾಮೂನ್ ಕರಿಬೇಕಾದ್ರೆ ಸ್ವಲ್ಪ ಡಾರ್ಕ್ ಕಲರ್ನಾಗ ಕರ್ಕೋಬೇಕು. ಇವು ಇಲ್ಲಾಂದ್ರೆ ಅವು ಪಾಕದಾಗ ಹಾಕಿದ್ಮ್ಯಾಗ ಸ್ವಲ್ಪ ಕಲರ್ ಲೈಟ್ ಆಗುತ್ತೆ. ನಿಮ್ಗೆ ಸ್ವಲ್ಪ ಜಾಸ್ತಿ ಡಾರ್ಕ್ ಕಲರ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಕರ್ಕೋಬೇಕು. ಹಂಗಂತೇಳಿ ಹೊತ್ಸೋಕೋದು ಹೋಗಬಾರ್ದು. ಈ ಜಾಮೂನದು ಸ್ವಲ್ಪ ಆರಿದ್ಮೇಲೆ ಪಾಕಕ್ಕೆ ಹಾಕೋಬೇಕು. ಇದು ಪಾಕಕ್ಕೆ ಯಾವಾಗ ಬೇಕಾದಾಗ ಮಿಕ್ಸ್ ಮಾಡೋದಲ್ಲ, ಅದನ್ನು ವೀಡಿಯೋನಾಗ ಹೇಳೀನಿ. ಅಂದರೆ ಪಾಕ ಎಷ್ಟು ಬಿಸಿ ಇರಬೇಕು, ಜಾಮೂನ್ ಎಷ್ಟು ಬಿಸಿ ಇದ್ದಾಗ ಮಿಕ್ಸ್ ಮಾಡ್ಬೇಕಂತ ಹೇಳೀನಿ. ಹಿಂಗೆ ಪಾಕದ ಒಳಗೆ ಹಾಕಿ ಇವು ನೆನೆಯೋಕೆ 1 ರಿಂದ 2 ತಾಸು ಬಿಡಬೇಕು. 1-2 ತಾಸು ಆದ್ಮ್ಯಾಗ ನೀವು ಇದನ್ನು ಹಿಂಗಾದರೂ ಸರ್ವ್ ಮಾಡ್ಬೋದು. ನಾ ಇಲ್ಲಿ ಡ್ರೈ ಗುಲಾಬ್ ಜಾಮೂನ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಪಾಕದಿಂದ ಜಾಮೂನ್ ಅಷ್ಟೇ ಸಪ್ರೇಟ್ ಮಾಡಿ ಇಟ್ಕೋಬೇಕು. ಒಂದು 5 ನಿಮಿಷ ಬಿಡಬೇಕು ಪ್ಲೇಟ್ನಾಗ. ನೋಡ್ಬೋದು ನೀವು ಇಲ್ಲಿ ಜಾಮೂನ್ ಕಲರ್ ಕರೆದಾಗ ಎಷ್ಟು ಡಾರ್ಕ್ ಕಲರ್ ಇತ್ತು, ಪಾಕದಾಗ ಹಾಕಿದ್ಮ್ಯಾಗ ಮತ್ತು ಕಲರ್ ಸ್ವಲ್ಪ ಲೈಟ್ ಆಗುತ್ತೆ. ಅದಕ್ಕೆ ಕರಿಬೇಕನ್ನ ಸ್ವಲ್ಪ ಜಾಸ್ತಿ ಡಾರ್ಕನ್ನು ಕರ್ಕೊಂಡ್ರೆ ಡ್ರೈ ಗುಲಾಬ್ ಜಾಮೂನ್ಗೆ ಕಲರ್ ಚಲೋ ಇರುತ್ತೆ. ಈ ಜಾಮೂನ್ ತೊಗೊಂಡು ಆವಾಗಲೇ ಬೂರಾ ಸಕ್ರೆದ ಮಿಕ್ಸಿ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಅದ್ರೊಳಗೆ ಹಿಂಗೆ ಈವನ್ನಾಗಿ ಎಲ್ಲ ಕಡೆ ಹತ್ತುವಂಗೆ ಮಿಕ್ಸ್ ಮಾಡಬೇಕು. ಕೆಲವೊಬ್ಬರು ಇದು ಕೊಬ್ಬರಿ ಪುಡಿನೂ ಹಚ್ತಾರೆ. ನಾ ಇಲ್ಲಿ ಇದು ಬೂರಾ ಸಕ್ರೆಯಿಂದ ತೋರ್ಸಾತೀನಿ. ಬೇಕ್ರಿ ಒಳಗೆ ಬೂರಾ ಸಕ್ರೆಯಿಂದ ಮಾಡೋದನ್ನು ಜಾಸ್ತಿ. ಡ್ರೈ ಗುಲಾಬ್ ಜಾಮೂನ್ ಮಾಡೋದು ಈಸಿ ಐತಿ. ಬೂರಾ ಸಕ್ರೆ ತಂದರೆ ಇನ್ನೂ ಈಸಿ ಆಗುತ್ತೆ. ಇದು ದೊಡ್ಡವರು ಸಣ್ಣವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮನ್ಯಾಗ ಫಂಕ್ಷನ್, ಪೂಜೆ, ಹಿಂಗೆ ಹಬ್ಬ ಇದ್ದಾಗ ಯಾವಾಗಾದರೂ ಮಾಡ್ಕೋಬೋದು. ನೀವು ಇದನ್ನ ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ಬೇಕ್ರಿ ಒಳಗೆ ಸಿಗೋ ಡ್ರೈ ಗುಲಾಬ್ ಜಾಮೂನ್ ಮನ್ಯಾಗ ರೆಡಿ ಆಯಿತು. ನಾನು ನಿಮಗೆ ಬೇಕಾದ್ರೆ ಇಲ್ಲಿ ಓಪನ್ ಮಾಡಿನೂ ತೋರಿಸ್ತೀನಿ. ಒಳಗೆ ಯಾವ ಗಂಟೂ ಇಲ್ಲ, ಸೀಳೂ ಇಲ್ಲ. ಮ್ಯಾಗ ನೋಡೋಕೆ ಫುಲ್ ಡ್ರೈ ಜಾಮೂನ್ ಥರ ಕಾಣಿಸುತ್ತೆ, ಒಳಗೆ ಫುಲ್ ಸಾಫ್ಟಾಗಿ ಜ್ಯೂಸಿಯಾಗಿನೂ ಐತಿ. ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಹಾಗಾದ್ರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಈ ಥರ ಟೇಸ್ಟಿಯಾಗಿರೋ ಕನ್ನಡ ರೆಸಿಪೀಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನ್ ಒತ್ತೋದು ಮರೆಯೋಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಹ್ಯಾಪಿ ಕುಕಿಂಗ್.